ಈ ಜೀವ ನಿನಗಾಗಿ ಮುಂದುವರಿದ ಭಾಗ 81. ಪಿಜಿಯ ಓನರ್ ಸಿಮ್ರಳನ್ನು ಕರೆದು ಆದ್ಯಳಿಗೆ ಯಾಕೆ ಬುಲ್ಲಿ ಮಾಡಿದೆ ಅಂತ ಕೇಳಿದಾಗ ಸಿಮ್ರನ್ ಸೊಕ್ಕಿನಿಂದ ಉತ್ತರ ನೀಡಿದಳು. ಆದ್ಯಳ ಹತ್ತಿರ ಬಂದು, ನನ್ನನ್ನು ಹೆದರಿಸೋಕ್ಕೆ ಬಾಡಿಗೆ ಗುಂಡಗಳನ್ನು ಕರೆದುಕೊಂಡು ಬಂದಿದ್ಯಾ? ಇನ್ನು ಈ ಬಾಡಿಗೆ ಗುಂಡಗಳಿಗೆ ಹೆದರೋಳಲ್ಲ ನಾನು. ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಅವಳಿಗೆ ಹೊಡೆಯಲು ಮುಂದೆ ಬಂದಳು. ಆಗ ಅಗಸ್ತ್ಯ ಅಡ್ಡ ಬಂದು, ಎಷ್ಟೇ ಧೈರ್ಯ ನಿನಗೆ ನನ್ನ ತಂಗಿ ಮೇಲೆ ಕೈ ಮಾಡೋಕ್ಕೆ? ಆಗಲೇ ಬಚಾವಾಗ್ಬಿಟ್ಟಿದ್ದೆ, ಆದರೆ ಈಗ ನಿನ್ನನ್ನು ಯಾರು ರಕ್ಷಿಸ್ತಾರಂತ ನಾನು ನೋಡ್ತೀನಿ ಅಂತ ಹೇಳಿ ಅವಳ ಕೆನ್ನೆಗೆ ಬಾರಿಸಿ, ಇದು ನನ್ನ ತಂಗಿಗೆ ನೆಲದಲ್ಲಿ ಬಿದ್ದಿದ್ದ ಅನ್ನ ತಿನಿಸಕ್ಕೆ ಹೋಗಿದ್ದಕ್ಕೆ, ಇದು ಅವಳ ಕೈಗೆ ಸ್ಯಾಂಡಲ್ನಿಂದ ತುಳಿದಿದ್ದಕ್ಕೆ, ಇನ್ನು ಇದು ಈಗ ಅವಳಿಗೆ ಹೊಡೆಯೋಕ್ಕೆ ಬಂದಿರೋದಕ್ಕೆ ಅಂತ ಹೇಳಿ 3 ಬಾರಿ ಕೆನ್ನೆಗೆ ಹೊಡೆದನು. ಇದನ್ನು ನೋಡಿದ ಅರ್ಜುನ್ ಅವನನ್ನು ಎಳೆದುಕೊಂಡು, ಅಗಸ್ತ್ಯ, ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋ. ಅವಳ ಥರ ನೀನು ವರ್ತಿಸಿದ್ರೆ ಅವಳಿಗೂ ನಿನಗೇನು ವ್ಯತ್ಯಾಸ ಇರುತ್ತೆ? ಹೌದು ಅಗಸ್ತ್ಯ, ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಕಾಮಾಗಿರಿ ಅಂತ ನಿಹಾರಿಕಾ ಹೇಳಿದಳು. ಕೆನ್ನೆಗೆ ಕೈ ಹಿಡಿದು ಕೋಪದಿಂದ ಬೂಸು ಕೊಡುತ್ತಿದ್ದ ಸಿಮ್ರನ್, ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ, ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀನಿ. MD ಕಡೆಯವರಂತ ಭಾಳ ಎಗರಾಡ್ತಾ ಇದ್ದೀರಲ್ವಾ? ನಾಳೆ ಮೇಡಮ್ ಬರಲಿ, ಆಮೇಲೆ ನಿಮ್ಮನ್ನಲ್ಲಿ ನೋಡ್ಕೋತೀನಿ. ಏ ನಾಯಿ, ನನ್ನ ಕೆನ್ನೆಗೆ ಹೊಡೆದೆ ಅಲ್ವಾ? ನಿನ್ನ ಜೀವನ ನಾನು ನರಕ ಮಾಡಲಿಲ್ಲ ಅಂದರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೋತೀನಿ. ಇವಳ ಜೊತೆ ನೀನು ಕೂಡ ಈಗ ನನ್ನ ಶತ್ರು ಆಗಿಬಿಟ್ಟೆ. ನಿಮ್ಮಿಬ್ಬರನ್ನು ಮಾತ್ರ ನಾನು ನೆಮ್ಮದಿಯಾಗಿರೋಕೆ ಬಿಡಲ್ಲ. ಒಂದು ಹೊತ್ತಿನ ಊಟಕ್ಕೆ ಕೂಡ ಪರದಾಡಬೇಕು, ಆ ಥರ ಮಾಡ್ತೀನಿ. ಒಂದ್ಸಲ ಮೇಡಮ್ ಆ ಕಂಪನಿ CEO ಮದುವೆ ಆಗಲಿ, ಆಮೇಲೆ ಇದ್ದೆ ನಿಮಗೆ ಮಾರಿ ಹಬ್ಬ. ನಿಮ್ಮ MD ಅವನನ್ನು ಕೂಡ ಕೆಲಸದಿಂದ ತೆಗೆದು ಹಾಕಿಸ್ಬಿಡ್ತೀನಿ. ಅವಳ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ನಿಹಾರಿಕಾ, ಸಿಮ್ರನ್, ಮೈಂಡ್ ಯೋರ್ ಟಂಗ್. ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂತ ನಿಂಗೆ ಗೊತ್ತಿದೆ ಅಲ್ವಾ? ಅವ್ರು ನನ್ನ ಡ್ಯಾಡ್. ಅವ್ರ ಬಗ್ಗೆ ಇನ್ನು ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏ ಮುಚ್ಚೆ ಬಾಯಿ, ನಿನ್ನ ಡ್ಯಾಡ್ ಜೊತೆ ನಿನ್ನನ್ನು ಕೂಡ ಕಂಪ್ನಿಯಿಂದ ಓಡಿಸ್ಬಿಡ್ತೀನಿ. ನೀನು ಯಾಕೋ ಅತಿಯಾಗಿ ಆಡ್ತಾ ಇದೆಯಾ? ನೀನು ಕೂಡ ನನ್ನ ಕಪ್ಪಾಳಕ್ಕೆ ಪಾರಿಸಿದ್ದೆ ಅಲ್ವಾ? ನಿನ್ನನ್ನು ಕೂಡ ಸುಮ್ಮನೆ ಬಿಡಲ್ಲ ಕಣೆ. ನಿಮಗೆಲ್ಲರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ ಇನ್ನು ಸ್ವಲ್ಪ ದಿನ, ಆಮೇಲೆ ನೀವೆಲ್ಲರೂ ಬೀದಿಯಲ್ಲಿರ್ತೀರ. ಈಗ ಇಲ್ಲಿಂದ ಎಲ್ಲರೂ ಹೋದರೆ ಸರಿ, ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಕೋಪಗೊಂಡ PG ಓನರ್, ಪೊಲೀಸ್ ಬಂದರೆ ಮೊದಲು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವ್ರು ಯಾಕೆ ಇಲ್ಲಿಂದ ಹೋಗಬೇಕು? ಹೋಗಬೇಕಾದ್ರೆ ಅವರಲ್ಲ ನೀನು ಲಗೇಜ್ ತಗೊಂಡು ಹೋಗ್ತಾ ಇರಬೇಕು. ಲೋ ಮಾದೇಶ, ಎಲ್ಲಿದ್ದೀಯೋ? ಇವ್ರ ಲಗೇಜನ್ನು ತಗೊಂಡು ಇಲ್ಲಿಗೆ ಬಂದುಬಿಡು. ಆಂಟಿ, ನೀವು ತಪ್ಪು ಮಾಡ್ತಾಯಿದ್ದೀರಾ. ಇವ್ರ ಮಾತು ಕೇಳಿ ನನ್ನನ್ನು ಹೊರಗೆ ಕಳಿಸಿದ್ರೆ ನೀವು ಅನುಭವಿಸ್ತೀರಾ. ನಾನು ಯಾರು ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ. ನನ್ನ ಪವರ್ ಏನು ಅಂತ ಗೊತ್ತಾದರೆ ನೀವೇ ನನ್ನ ಹತ್ರ ಬಂದ ಕ್ಷಮೆ ಕೇಳ್ತೀರಾ. ಕ್ಷಮೆ ಆಮೇಲೆ ಕೇಳೋಣ, ಈಗ ನೀನು ಹೊರಡು. ಲೋ ಮಾದೇಶ, ಎಲ್ಲಿದ್ದೀಯೋ? ಬೇಗ ಲಗೇಜ್ ತಗೊಂಡು ಬಾರೋ. ಹಾಂ ಬಂದೆ ಅಮ್ಮವ್ರೆ ಅಂತ ಹೇಳುತ್ತಾ ಸಿಮ್ರನಿನ ಲಗೇಜ್ ತಂದು ಅವಳ ಹತ್ತಿರ ಇಟ್ಟರು. ಇದನ್ನು ನೋಡಿದ ಅವರು, ಈ ಲಗೇಜ್ ತಗೊಂಡು ಹೋಗ್ತಾ ಇರಬೇಕು. ನಾನು ಹೋಗಲ್ಲ ಆಂಟಿ, ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ನೋಡು, ನೀನಾಗಿ ಹೋದರೆ ಸರಿ, ಇಲ್ಲ ಅಂದರೆ ಬಲವಂತದಿಂದ ಕಳಿಸ್ಬೇಕಾಗುತ್ತೆ. ಅದು ಹೇಗೆ ಬಲವಂತದಿಂದ ಕಳಿಸ್ತೀರೋ ನಾನು ನೋಡ್ತೀನಿ. ನೀನು ಹೋಗಿಲ್ಲ ಅಂದರೆ ಪೊಲೀಸ್ ಕರೆಸಬೇಕಾಗುತ್ತೆ. ನೀನು ಆಲ್ರೆಡಿ ಆದೇಳಿಗೆ ಏನೇನು ಮಾಡಿದೆ ಅದನ್ನೆಲ್ಲ ಅವ್ರಿಗೆ ಹೇಳ್ತೀವಿ. ಪ್ರೂಫ್ಗೆ ಅವಳ ಕೈ ಮೇಲೆ ಗಾಯ ಇದೆ, ಇಷ್ಟು ಸಾಕ, ಇನ್ನು ಬೇಕಾ? ಈಗ ಹೋದರೆ ಸರಿ, ಇಲ್ಲ ಅಂದರೆ ನಾನು ಈಗಲೇ ಪೊಲೀಸರನ್ನು ಕರಿತೀನಿ. ಈ ಮಾತು ಕೇಳಿ ಹೆದರಿದ ಅವಳು ಕೋಪ ಮಾಡಿಕೊಂಡು, ನನ್ನನ್ನೇ ಈ PGಯಿಂದ ಹೊರಗೆ ಕಳಿಸ್ತಾ ಇದ್ದೀರಲ್ವಾ? ನಿಮ್ಮನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. ಈ PGನೇ ಮುಚ್ಚಿಸ್ಬಿಡ್ತೀನಿ, ನೋಡ್ತಾ ಇರಿ ಅಂತ ಬುಸು ಕೊಡತೊಡಗಿದಳು. PG ಆಮೇಲೆ ಮುಚ್ಚಿಸುವಂತೆ, ಈಗ ನಡೀಲಿಂದ ಅಂತ ಅವರು ಹೇಳಿದಾಗ ಕೋಪದಿಂದ ಕುದಿಯತೊಡಗಿದ ಅವಳು ಲಗೇಜ್ ಹಿಡಿದು PGಯಿಂದ ಹೊರ ಹೋಗತೊಡಗಿದಳು. ಹೊರ ಹೋಗುತ್ತಿದ್ದ ಅವಳು ಒಂದು ಸಲ ಹಿಂತಿರುಗಿ ನೋಡಿ, ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. ಇವತ್ತು ನಾನು PGಯಿಂದ ಹೊರ ಹೋಗ್ತಾ ಇದ್ದೀನಿ, ನಾಳೆ ದಿವಸ ನಿಮ್ಮನ್ನೆಲ್ಲ ಈ ಬೆಂಗಳೂರಿನೆಲ್ಲ ಓಡಿಸ್ಬಿಡ್ತೀನಿ. ಒಂದು ಸಲ ಮೇಡಮ್ ಮದುವೆ CEO ಜೊತೆ ಆಗಲಿ, ಆಮೇಲೆ ನಿಮಗಿದೆ ಮಾರಿ ಹಬ್ಬ. ಈ ಕಂಪ್ನಿಯಿಂದಲೇ ಓಡಿಸಿದಲ್ಲದೆ ಬೇರೆ ಎಲ್ಲೂ ಕೂಡ ನಿಮ್ಗೆ ಕೆಲಸ ಸಿಗಬಾರ್ದು, ಆ ಥರ ಮಾಡ್ತೀನಿ. ಇನ್ನು ಈ ಆಂಟಿ
ನನ್ನೇನು ಪಿ ಜಿಯಿಂದ ಹೊರ ಹಾಕಿದ್ರಲ್ವಾ, ನಿಮ್ಮ ಈ ಪಿ ಜಿನ ಮುಚ್ಚಿಸದ ನಾನು ಬಿಡಲ್ಲ. ವೇಟ್ ಆ್ಯಂಡ್ ವಾಚ್ ಗೈಸ್, ಆದಷ್ಟು ಬೇಗ ನಿಮ್ಮ ಬರ್ಬಾದಿ ನನ್ನ ಕೈಯಿಂದಲೇ ಆಗುತ್ತೆ. ಸಿ ಸೂನ್, ಮತ್ತೆ ಭೇಟಿಯಾಗೋಣ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದಳು. ಅವಳು ಹೋಗಿಯಾದ ಮೇಲೆ ಪಿ ಜಿ ಓನರ್ ಆದ್ಯಾಳ ಹತ್ತಿರ ಮತ್ತೆ ಕ್ಷಮೆ ಕೇಳಿದರು. ಸಾರಿ ಕಣಮ್ಮ, ನನ್ನ ಪಿ ಜಿ ಹುಡುಗಿಯಿಂದ ಈ ಥರ ಆಯ್ತಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನಿನಗೆ ಇಲ್ಲಿ ಇರೋಕ್ಕೆ ಮನಸ್ಸಿದ್ರೆ ನೀನಿಲ್ಲಿ ಇರ್ಬೋದು. ನಿನಗಿನ್ನೂ ಇಲ್ಲಿ ಯಾರೂ ತೊಂದರೆ ಕೊಡದ ಹಾಗೆ ನಾನು ನೋಡ್ಕೊಳ್ತೀನಿ. ಇಲ್ಲ ಆಂಟಿ, ನಾನು ಇವ್ರುಗಳ ಜೊತೆ ಹೋಗ್ತೀನಿ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ, ನನಗೆ ನಿಮ್ಮ ಮೇಲೆ ಯಾವ ಕಂಪ್ಲೇಂಟ್ ಕೂಡ ಇಲ್ಲ. ನಾನು ನನ್ನ ಅಣ್ಣನ ಮಾತು ಕೇಳಬೇಕಲ್ವಾ, ಹಾಗಾಗಿ ಅವನ ಜೊತೆ ಹೋಗ್ತೀನಿ. ಸರಿ, ನಿನ್ನೆಷ್ಟ ಕಣಮ್ಮ. ಮತ್ತು ಇಲ್ಲಿ ಬರಬೇಕಂತ ಮನಸ್ಸಾದರೆ ಧಾರಾಳವಾಗಿ ಬಂದುಬಿಡು. ಈ ಪಿ ಜಿ ಬಾಗಿಲು ನಿನಗೋಸ್ಕರ ಯಾವಾಗಲೂ ಓಪನ್ ಆಗಿರುತ್ತೆ. ಸರಿ ಆಂಟಿ, ಆ ಥರ ಏನಾದರೂ ಬರಬೇಕಂತ ಮನಸ್ಸಾದರೆ ಖಂಡಿತ ಬರ್ತೀನಿ. ಅಗು, ನೀವೆಲ್ಲ ಇಲ್ಲೇ ಇರಿ, ನಾನು ಲಗೇಜ್ ತೊಗೊಂಡು ಬರ್ತೀನಿ ಅಂತ ಹೇಳಿ ತನ್ನ ರೂಮಿಗೆ ಹೋದಳು. ನಾವೇನು ಬರ್ತೀವಿ ಆಂಟಿ, ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್. ಪಿ ಜಿ ಅಂದಮೇಲೆ ಎಲ್ಲರೂ ಒಂದೇ ಸಮಾನವಾಗಿ ನೋಡಬೇಕಲ್ವಾ. ಇಲ್ಲಿ ಯಾರಿಗೂ ತೊಂದರೆ ಆದರೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ಅವರು ಹೇಳುತ್ತಿರುವಾಗ ಆದ್ಯ ಲಗೇಜ್ ತಗೊಂಡು ಕೆಳಗೆ ಇಳಿದು ಬಂದಳು. ಪಿ ಜಿ ಓನರ್ಗೆ ಬಾಯಿ ಹೇಳಿ ಅವರೆಲ್ಲರೂ ಅಲ್ಲಿಂದ ಹೊರಟರು. ನಂತರ ಬಾಯ್ಸ್ ಪಿ ಜಿ ಹತ್ತಿರ ಹೋದಾಗ ಸನ್ನಿ ಮತ್ತು ಗಗನ್ ಆಲ್ರೆಡಿ ಎಲ್ಲರ ಲಗೇಜ್ ತಗೊಂಡು ಹೊರಗೆ ನಿಂತಿದ್ದರು. ಎಲ್ಲರೂ ಲಗೇಜ್ ತಗೊಂಡು ನೇಹಾರಿಗಳ ಮನೆಗೆ ಹೊರಡಲು ರೆಡಿಯಾದರು. ಅಗಸ್ತ್ಯ, ಬಸ್ಸಲ್ಲಿ ಹೋಗುತ್ತಾ ಅಂತ ಗಗನ್ ಕೇಳಿದಾಗ, ಇಲ್ಲ 2 ಕ್ಯಾಬ್ ಬುಕ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಅದರಲ್ಲೇ ಹೋಗೋಣ. ಕ್ಯಾಬ್ ಬರೋ ತನಕ ಅವರೆಲ್ಲರೂ ಹರಟೆ ಹೊಡೆಯತೊಡಗಿದರು. ಕ್ಯಾಬ್ ಬಂದಾದ ನಂತರ ಅರ್ಜುನ್, ನೇಹಾರಿಕಾ ಮತ್ತು ಆದ್ಯ ಒಂದು ಕ್ಯಾಬಲ್ಲಿ ಹೋದರೆ ಇನ್ನೊಂದು ಕ್ಯಾಬಲ್ಲಿ ಅಗಸ್ತ್ಯ, ಸನ್ನಿ ಮತ್ತು ಗಗನ್ ಹೊರಟರು. ಕ್ಯಾಬಲ್ಲಿ ಕೂತ ನೇಹಾರಿಕಾ ಅರ್ಜುನ್ ಜೊತೆ ಮಾತನಾಡುತ್ತಿದ್ದಾಗ ಆದ್ಯಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ರೀ ಮಿಸ್ಟರ್, ನಿಮ್ಮ ಹೆಸರೇನು? ಅರ್ಜುನ್. ಅರ್ಜುನ್ ಹೆಸರು ತುಂಬಾ ಚೆನ್ನಾಗಿದೆ. ನೀವು ಯಾವ ಪೋಸ್ಟಿಗೆ ಅಪಾಯಿಂಟ್ ಆಗಿರೋದು? ಲೀಗಲ್ ಅಡ್ವೈಸರ್. ಓ ಹೌದಾ, ನಾನು ಕೂಡ ಅದೇ ಪೋಸ್ಟಲ್ಲಿರೋದು. ಹಾಗಾದರೆ ನೀವು ನನ್ನ ಹಾಗೆ ಲಾಯರ್ ಅಂತ ಆಯಿತು. ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಚೆನ್ನಾಗಿರ್ಬೋದು. ನಿಮ್ಮ ಮಾಮ್ ಡ್ಯಾಡಿ ಎಲ್ಲಿರೋದು, ಏನು ಮಾಡ್ತಾ ಇದ್ದಾರೆ? ಅವರು ಆಂಧ್ರದಲ್ಲಿದ್ದಾರೆ. ಮಾಮ್ ಹೌಸ್ ವೈಫ್, ಡ್ಯಾಡ್ ಲಾಯರ್. ವಾಟ್ ಅ ಕೋ ಇನ್ಸಿಡೆಂಟ್. ನನ್ನ ಮಾಮ್ ಕೂಡ ಹೌಸ್ ವೈಫ್, ನನ್ನ ಡ್ಯಾಡ್ ಕೂಡ ಲಾಯರ್. ನಮ್ಮ ಪ್ರೊಫೆಷನಾಗಿ ನಮ್ಮ ಮನೆಯವ್ರ ಪ್ರೊಫೆಷನ್ ಎಷ್ಟು ಮ್ಯಾಚ್ ಆಗುತ್ತೆ ಅಲ್ವಾ. ಈ ವಿಷಯ ಡ್ಯಾಡಿಗೆ ಗೊತ್ತಾದರೆ ಅವ್ರು ತುಂಬ ಖುಷಿ ಪಡ್ತಾರೆ. ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಹೌದಾ, ಹಾಗಾದರೆ ನನಗೇನು ಗೊತ್ತಿಲ್ಲ. ಎನಿವೇಸ್, ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳಿದಾಗ ಅವನ ಮುಖದಲ್ಲಿ ಮಂದಹಾಸವೊಂದು ಮೂಡಿತು. ಇದನ್ನು ನೋಡಿದ ಆದ್ಯ, ಇವರಿಬ್ಬರು ಮಾತಾಡ್ತಿದ್ರೆ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಇವಳ ಜೊತೆ ಮಾತಾಡಬೇಕಾದ್ರೆ ಅದೆಷ್ಟು ಕಿಸಿದ್ಕೊಂಡು ಹೋಗಿ ಮಾತಾಡ್ತಾನೆ. ನಾನು ಸೈಡಲ್ಲಿ ಕೂತು ತಪ್ಪು ಮಾಡಿಬಿಟ್ಟೆ. ಇವರಿಬ್ಬರನ್ನ ಜೊತೆಗೆ ಕೂರಿಸಿದ್ದೇ ದೊಡ್ಡ ತಪ್ಪಾಗಿ ಹೋಯಿತು. ಹೇಗಾದರೂ ಮಾಡಿ ಇವರಿಬ್ಬರು ಒಟ್ಟಿಗೆ ಕೂರಿದಂತೆ ಮಾಡಬೇಕು. ಏನು ಮಾಡಲಿ ಅಂತ ಅಂದುಕೊಳ್ಳುತ್ತಿದ್ದ ಅವಳು ಒಂದೇ ಸಮನೆ ತಲೆನೋವು ಅಂತ ಹೇಳುತ್ತಾ ನಾಟಕ ಮಾಡತೊಡಗಿದಳು. ಅಯ್ಯೋ, ನನ್ನ ತಲೆ ತುಂಬ ನೋಯ್ತಾ ಇದೆ ಅಂತ ಹೇಳುತ್ತಾ ತಲೆಗೆ ಕೈ ಹಿಡಿದು ನೋವಾದಂತೆ ನಾಟಕ ಮಾಡತೊಡಗಿದಳು. ಅವಳ ಪಕ್ಕ ಕೂತಿದ್ದ ನೇಹಾರಿಕಾ ಇದನ್ನು ಗಮನಿಸಿ, ಏನಾಯಿತು ಆದ್ಯ, ತಲೆಗೆ ಕೈ ಇಟ್ಟು ಯಾಕೆ ಕೂತಿದ್ಯಾ? ನನಗೆ ತಲೆ ತುಂಬ ನೋಯ್ತಾ ಇದೆ. ಹೊರಗಡೆಯಿಂದ ಬರುವ ಗಾಳಿಗೆ ತಲೆನೋವು ಜಾಸ್ತಿ ಆಗ್ತಾಯಿದೆ. ಅವಳ ಮಾತು ಕೇಳಿದ ಅರ್ಜುನ್ ಡ್ರೈವರಿಗೆ ಹೇಳಿ ವಿಂಡೋ ಗ್ಲಾಸನ್ನು ಮುಚ್ಚಲು ಹೇಳಿದನು. ಇದನ್ನು ನೋಡಿದ ಆದ್ಯ, ಇವನ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ. ವಿಂಡೋ ಏನಾದರೂ ಮುಚ್ಚಿದರೆ ನಾನು ಮತ್ತೆ ಇಲ್ಲೇ ಕೂರಬೇಕಾಗುತ್ತೆ. ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು, ಬೇಡ ವಿಂಡೋ ಗ್ಲಾಸ್ ಮುಚ್ಚಬೇಡಿ, ಮುಚ್ಚಿದರೆ ನನಗೆ ವಾಮಿಟಿಂಗ್ ಆಗುತ್ತೆ, ಅದು ಹಾಗೇನೂ ಓಪನ್ ಆಗಿರಲಿ. ಮತ್ತು ಇನ್ನೇನು ಮಾಡೋದು ಆದ್ಯ, ನೀನೊಂದು ಕೆಲಸ ಮಾಡು, ನೀನು ಇದ್ದಲ್ಲಿ ಕೂರ್ತೀನಿ, ನೀನು ಇಲ್ಲಿ ಕೂತ್ಕೋ. ಇದೇ ನನಗೆ ಬೇಕಾಗಿರೋದು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಕೂಡಲೇ ಅರ್ಜುನನ ಪಕ್ಕ ಬಂದು ಕುಳಿತುಕೊಂಡಳು. ಸ್ವಲ್ಪ ಸೀಟಿಗೆ ಅವರಿಗೆ ರೆಸ್ಟ್ ಮಾಡು, ಹಾಗೆಲ್ಲ ಸರಿ ಹೋಗುತ್ತೆ
ಅಂತ ನಿಹಾರಿಕಾ ಹೇಳಿದಾಗ ಆದ್ಯ ಆಯಿತು ಅಂತ ಹೇಳಿ ಸೀಟಿಗೆ ಹೊರಗೆ ರೆಸ್ಟ್ ಮಾಡೋ ಥರ ನಾಟಕ ಮಾಡತೊಡಗಿದಳು. ಅವಳು ಮಾಡುವುದನ್ನು ನೋಡಿದ ಅವನಿಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸತೊಡಗಿತು. ಇವಳಿಗೆ ನಿಜವಾಗ್ಲೂ ತಲೆನೋವು ಆಗ್ತಾ ಇದೆಯಾ? ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ನಾನು ನಿಹಾರಿಕಳ ಜೊತೆ ಮಾತಾಡ್ದು ನೋಡಿ ಹೊಟ್ಟೆರು ಪಡ್ಕೊಂಡ್ಲ ಹೇಗೆ? ಇದ್ರೂ ಇರಬಹುದು, ಹೇಳೋಕ್ಕಾಗಲ್ಲ. ಇಲ್ಲಾಂದರೆ ಇಷ್ಟ ತನಕ ಸರಿ ಇದ್ದವಳಿಗೆ ಸಡನ್ನಾಗಿ ತಲೆನೋವು ಬರೋದಂದರೆ ಏನು? ಇವಳು ನಾಟಕ ಮಾಡೋದು ಅಂತ ಮೊದಲೇ ಗೊತ್ತಾಗಿದ್ರೆ ಇನ್ನಷ್ಟು ಉರಿಸ್ತಾ ಇದ್ದೆ. ನನ್ನ ಪಕ್ಕ ಕೂರಕ್ಕೆ ಇಷ್ಟೊಂದು ನಾಟಕ ಮಾಡಿದ್ದಾಳೆ ನೋಟಂಕಿ ರಾಣಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಒಂದು ಸಲ ಅವಳ ಕಡೆ ನೋಡಿದನು. ಅವಳು ಇವನನ್ನು ನೋಡುತ್ತಿದ್ದವಳು ಸಡನ್ನಾಗಿ ಬೇರೆ ಕಡೆ ನೋಡತೊಡಗಿದಳು. ಇವನಿಗೆ ನನ್ನ ಮೇಲೆ ಡೌಟ್ ಬಂತ ಹೇಗೆ? ಡೌಟ್ ಬರೋಕ್ಕಿಲ್ಲ ಬಿಡು. ಇವನು ನನ್ನ ಕಣ್ಮುಂದೆ ಬೇರೆ ಹುಡುಗಿರ ಜೊತೆ ಮಾತಾಡಿ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾನು ಇವನ ಜೊತೆ ಇದ್ದಾಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮಾತಾಡಿಸ್ಬಾರ್ದು ಇವನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಕಾರು ಮುಂದಕ್ಕೆ ಚಲಿಸುತ್ತಿತ್ತು. ಆದ್ಯ ಮಧ್ಯೆ ಬಂದು ಕೂತಾದ ಮೇಲೆ ಕಾರಿನಲ್ಲಿ ನೀರವ ಮೌನ. ಕಾರು ಮುಂದೆ ಚಲಿಸುತ್ತಿದ್ದಂತೆ ಡ್ರೈವರು ಒಂದೇ ಸಮನೆ ಬ್ರೇಕ್ ಹಾಕಿದಾಗ ನಿಹಾರಿಕಾ ಎದುರುಗಡೆ ಸೀಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದರೆ ಸೀಟಿಗೆ ಹೊರಗಿದ್ದ ಆದ್ಯ ಒಂದೇ ಸಮನೆ ಎದುರು ಬಂದು ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಅರ್ಜುನ್ ಅವಳನ್ನು ಹಿಡಿದುಕೊಂಡನು. ಹುಷಾರು, ಸರಿ ಕೂತ್ಕೋ ಅಂತ ಹೇಳಿದಾಗ ಮುಂದೆ ಕೂತಿದ್ದ ಡ್ರೈವರ್, ಸರ್ ಮುಂದುಗಡೆ ರೋಡ್ ಸರಿಯಿಲ್ಲ, ರೋಡಲ್ಲಿ ಹಳ್ಳಗಳು ಬಿದ್ದಿವೆ, ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವರೆಲ್ಲರೂ ಸರಿಯಾಗಿ ಕುಳಿತುಕೊಂಡರು. ಕಾರು ಮುಂದಕ್ಕೆ ಹೋಗುತ್ತಿದ್ದಂತೆ ಮತ್ತೆ ಮತ್ತೆ ಜಂಪ್ ಆಗತೊಡಗಿತು. ಆದ್ಯ ಪ್ರತಿ ಬಾರಿಯೂ ಮುಂದೆ ಜಾರಿ ಹಿಂದೆ ಬರುತ್ತಿದ್ದಳು. ಇದನ್ನು ನೋಡಿದ ಅರ್ಜುನ್ ಅವಳ ನಡುವನ್ನು ಬಳಸಿ ಅವಳು ಬೀಳದಂತೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸ್ವಲ್ಪ ಹೊತ್ತು ಚೆನ್ನಾಗಿರೋ ರೋಡ್ ಬರೋ ತನಕ ಹೀಗೇನೆ ಕೂತ್ಕೋ. ನನಗೆ ಗೊತ್ತು ನೀನೇನು ಹೇಳೋಕ್ಕೆ ಹೊರಟಿದ್ಯಾ ಅಂತ, ಅದನ್ನೆಲ್ಲ ಆಮೇಲೆ ಹೇಳು, ಈಗ ಸುಮ್ಮನೆ ಕೂತ್ಕೋ ಅಂತ ಅವಳನ್ನು ಗದರಿ ಸುಮ್ಮನಾಗಿಸಿದನು. ನಾನು ಇವನಿಗೆ ಏನೂ ಹೇಳೋಕ್ಕೆ ಹೊರಟಿಲ್ಲ, ಏನೋ ಹೇಳೋಕ್ಕೆ ಹೊರಟಿದ್ದೇನೆ ಅಂತ ಏನೇನೋ ಹೇಳ್ತಾನೆ. ಇವನು ನನ್ನನ್ನು ಈ ಥರ ಇಟ್ಕೊಂಡು ಕೂತ್ರೆ ನನಗೇನು ಸಮಸ್ಯೆ ಇಲ್ಲ. ಇವ್ರ ಮನೆ ಬರೋ ತನಕ ಚೆನ್ನಾಗೇ ರೋಡ್ ಬರೋದೇನೆ ಇರಲಿ. ಇದೇ ರೀತಿ ಲೈಫ್ ಲಾಂಗ್ ಇವನು ನನ್ನ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಮತ್ತು ಇವನು ಮತ್ತೆ ನಾನು ಯಾರನ್ನು ಕೂಡ ಬರೋಕ್ಕೆ ಬಿಡಲ್ಲ. ನಾನು ಮತ್ತು ಇವನು ಕೊನೆ ತನಕ ಜೊತೆಯಾಗಿರಬೇಕು. ಇವನು ನನ್ನಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಿದರೆ ನಾನು ಇವನನ್ನು ಹತ್ತಿರ ಆಗುವಂತ ಮಾಡ್ಕೊಳ್ತೀನಿ. ನಿನ್ನ ಪ್ರೀತಿ ಏನಿದ್ರೆ ನನಗೇನು ಸಿಗಬೇಕು, ನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಕತೆ ಮುಂದುವರಿಯಿತು. ಸಿಮ್ರನ್ ಹೇಳುತ್ತಿರುವ ಆ ಮೇಡಮ್ ಆದರೆ ಯಾರು ಹಾಗೂ ಆದ್ಯ ಮತ್ತು ಅರ್ಜುನನ ಲವ್ ಸ್ಟೋರಿ ಇನ್ನಷ್ಟು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.